ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಸ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಗ್ಲಾಸ್ ಇಫೆಕ್ಟ್ ಮಾರ್ಬಲ್ ಕೇಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸೇಮ್ ಮಾರ್ಬಲ್ ಥರನೇ ಕಾಣಿಸ್ತಾ ಇದೆ. ಇದನ್ನು ಮಾಡೋದು ತುಂಬ ಈಸಿ ಕೂಡ. ಅದನ್ನು ಹೇಗೆ ಮಾಡೋದಂತ ಈಗ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಚಾಕ್ಲೇಟ್ ಪ್ರಿಮಿಕ್ಸನ್ನು ಹಾಕಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಮಿಕ್ಸನ್ನು ತಗೊಳ್ಳೋದ್ರಿಂದ ಕೇಕ್ ಸ್ಪಾಂಜನ್ನು ಬೇಗ ಮಾಡಿ ಮುಗಿಸ್ಬೋದು ಸ್ನೇಹಿತರೆ. ಯಾವುದೇ ತೊಂದರೆ ಇಲ್ಲ. ಎಣ್ಣೆ ಮತ್ತು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ಬೇಕಾಗೋದಕ್ಕೆ ಇಟ್ಟರಾಯಿತು. ನಾನಿಲ್ಲಿ ಒಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಬಟರ್ ಪೇಪರನ್ನು ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಹಾಕೋದ್ರಿಂದ ಕೇಕಿನ ಸೈಡ್ಗಳು ಗಟ್ಟಿ ಆಗೋದಿಲ್ಲ ಬೇಕ್ ಮಾಡಿದಾಗ. ಅದಕ್ಕಾಗಿ ಸೈಡಿಗೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ. ಕೇಕ್ ಟಿನ್ ಇಲ್ಲಾಂದರೆ ಇದೇ ಥರದ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಸವರಿ ಅದಕ್ಕೆ ಸ್ವಲ್ಪ ಮೈದಾವನ್ನು ಸವರಿ ಮತ್ತು ಬ್ಯಾಟರನ್ನು ಸೇರಿಸಿದ್ರಾಯಿತು. ಇದನ್ನಲ್ಲಿ ಕುಕ್ಕರನ್ನು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ 5 ನಿಮಿಷ. ಈಗ ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟು ಕೇಕನ್ನು ಇಡ್ತಾಯಿದ್ದೀನಿ. ಕುಕ್ಕರ್ನ ಮುಚ್ಚಳದ ರಬ್ಬರ್ ಮತ್ತು ವಿಸಿಲನ್ನು ತೆಗೆದು ಮುಚ್ಚುತ್ತಾ ಇದ್ದೀನಿ. ಇದನ್ನು 30ರಿಂದ 35 ನಿಮಿಷ ಸಣ್ಣ ಉರಿಯಲ್ಲಿ ಬೇಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಈಗ 30ರಿಂದ 35 ನಿಮಿಷ ಆಗಿದೆ. ಟೈಮ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ನಿಮ್ಮ ಗ್ಯಾಸ್ನ ಉರಿ ಹೇಗಿದೆ ಆಗಾಗತ್ತೆ. ನೋಡಿ, ಕೇಕ್ ಬೇಕಾಗಿದೆ. ಸ್ವಲ್ಪವೂ ಅಂಟ್ಕೊಳ್ತಾ ಇಲ್ಲ. ಇದನ್ನು ಈಗ ಸೈಡಿಗೆ ಇಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ. ನಾನಿಲ್ಲಿ ಒಂದು 75 ಗ್ರಾಮ್ ಆಗುವಷ್ಟು ಕಾಂಪೌಂಡ್ ಚಾಕ್ಲೇಟನ್ನು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಸೇರಿಸಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಗನಾಶ್ ರೆಡಿ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಕೂಡ ನೀವು ಅದನ್ನು ಬಾಯ್ಲ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಲಾಸ್ನ ಬೌಲ್ ಆಗಿರೋದ್ರಿಂದ ಡಬಲ್ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ. ಕ್ರೀಮ್ನಲ್ಲಿ ಯಾವುದೇ ಐಸ್ ಕ್ರಿಸ್ಟಲ್ ಇರಬಾರ್ದು. ಅದಕ್ಕಾಗಿ ಸ್ವಲ್ಪ ಅದನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಬೀಟರ್ನ ಸಹಾಯದಿಂದ ಬೀಟ್ ಮಾಡ್ಕೊಳ್ಳೋಣ. ನಾವು ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಕ್ರೀಮ್ ನಮ್ಮದು ಫ್ರೆಶ್ ಆಗಿರುತ್ತೆ. ನಾವು ಕೇಕ್ ಬೇಸನ್ನು ಕೂಡ ಫ್ರೆಶ್ ಆಗಿ ಮಾಡ್ತೀವಿ. ಅದಕ್ಕೆ ಮತ್ತು ಬಜೆಟ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ವೆನಿಲಾ ಕೇಕ್ ಆದರೆ ಒಂದು 150 ರೂಪಾಯಲ್ಲಿ ಆಗುತ್ತೆ. ಚಾಕ್ಲೇಟ್ ಕೇಕ್ ಆದರೆ 200 ರೂಪಾಯಿ ಒಳಗಡೆ ಕೇಕ್ ರೆಡಿ ಆಗುತ್ತೆ. ಅದೇ ನಾವು ಬೇಕ್ರಿಯಲ್ಲಿ ತರಲಿಕ್ಕೆ ಹೋದರೆ 350-400 ರೂಪಾಯಿ ಕೂಡ ಕೊಡಬೇಕಾಗತ್ತೆ. ಈಗ ಕ್ರೀಮ್ ರೆಡಿಯಾಗಿದೆ. ಕೇಕ್ ಸ್ಪಾಂಜ್ ಕೂಡ ತಣ್ಣಗಾಗಿದೆ. ಇದನ್ನು ನಾವು 3 ಭಾಗವಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ನನ್ನ ಚಾನಲ್ನ ಯಾರೆಲ್ಲ ಹೊಸಬರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗುತ್ತೆ. ನೋಡಿ, ಕೇಕ್ ಸ್ಪಾಂಜ್ ಕೂಡ ತುಂಬ ಸ್ಮೂತಾಗಿದೆ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇಲ್ಲೊಂದು ಬೇಸನ್ನು ಇಡ್ತಾ ಇದ್ದೀನಿ. ಎಲ್ಲವೂ ಕೇಕ್ನ ಎಲ್ಲ ಐಟಮ್ಗಳು ಆನ್ಲೈನಲ್ಲಿ ಸಿಗುತ್ತೆ ಸ್ನೇಹಿತರೆ. ಕೇಕ್ ಕಟ್ ಮಾಡಿರೋ ಮಧ್ಯದ ಭಾಗವನ್ನು ನಾನು ಕೆಳಗಡೆ ಇಡ್ತಾ ಇದ್ದೀನಿ. ಯಾಕಂದರೆ ಕೇಕ್ನ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ಶುಗರ್ ಸಿರಪ್ನಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ಕ್ರೀಮನ್ನು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಗನಾಶನ್ನು ಕೂಡ ಸೇರಿಸಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಗನಾಶ್ ಇಲ್ಲಿ ತಣ್ಣಗಾಗಿರಬೇಕು. ಮತ್ತು ಕೇಕ್ನ ಮೇಲ್ಗಡೆ ಭಾಗವನ್ನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೂ ಕೂಡ ಶುಗರ್ ಸಿರಪನ್ನು ಸೇರಿಸಿ ಮತ್ತು ಕ್ರೀಮನ್ನು ಸೇರಿಸಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಗನಾಶನ್ನು ಸೇರಿಸ್ತಾ ಇದ್ದೀನಿ. ಈಗ ಕೇಕ್ನ ಕೆಳಗಡೆ ಭಾಗವನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ.
ಇಲ್ಲಿ ಶುಗರ್ ಸಿರಪ್ ಮತ್ತು ಗನಾಶನ ಎರಡನ್ನೂ ಸೇರಿಸಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೈದಾದಿಂದಲೂ ಕೂಡ ನಾವು ಕೇಕ್ ಸ್ಪಾಂಜನ್ನು ಮಾಡ್ಕೊಳ್ಬೋದು. ಮುಂದಿನ ರೆಸಿಪಿಯಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಈಗ ಇದೇ ಕ್ರೀಮ್ನಲ್ಲಿ ಕ್ರಮ್ ಕೋಟಿಂಗನ್ನು ಕೂಡ ಮಾಡ್ಕೊಳ್ಳೋಣ. ಈಗ ಪೈಪಿಂಗ್ ಬ್ಯಾಗ್ನಿಂದ ಫೈನಲ್ ಕೋಟಿಂಗನ್ನು ಮಾಡ್ಕೊಳ್ಳೋಣ. ಪೈಪಿಂಗ್ ಬ್ಯಾಗ್ನಿಂದ ಫೈನಲ್ ಕೋಟ್ ಮಾಡೋದ್ರಿಂದ ಎಲ್ಲ ಕಡೆಯೂ ಸಮನಾಗಿ ಕ್ರೀಮ್ ಸ್ಪ್ರೆಡ್ ಆಗುತ್ತೆ. ಈಗ ಸ್ಪ್ಯಾಚುಲದ ಸಹಾಯದಿಂದ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರೀಮ್ ಕಡಿಮೆ ಆಗಿದೆ, ಮತ್ತೆ ಇದಕ್ಕೆ ಕ್ರೀಮನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಟರ್ನಿಂಗ್ ಟೇಬಲ್ ಇಲ್ಲ ಅಂದರೆ ಮನೆಯಲ್ಲಿರುವ ಟೋಪ್ನ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಕೂಡ ನಾವು ಅದರ ಮೇಲೆ ಕೇಕನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಸ್ಕ್ರ್ಯಾಪರ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟಾಪನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಲೆಟ್ ನೈಫ್ನ ಸಹಾಯದಿಂದ ಒಮ್ಮೆ ಕ್ಲೀನ್ ಮಾಡಿದ ನಂತರ ಪ್ಯಾಲೆಟ್ ನೈಫನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಕ್ಲೀನ್ ಮಾಡಬೇಕು ಸ್ನೇಹಿತರೆ. ಆವಾಗ ಕೇಕ್ ಬೇಗ ಕ್ಲೀನ್ ಆಗುತ್ತೆ. ನನ್ನ ಹತ್ರ ಮೊದಲು ಕೇಕ್ನ ಟರ್ನ್ ಟೇಬಲ್ ಇರಲಿಲ್ಲ, ಸ್ಪ್ಯಾಚುಲಾ ಇರಲಿಲ್ಲ, ಏನೇನೂ ಇರಲಿಲ್ಲ. ನನ್ನ ಮನೆಯಲ್ಲೇ ಕೇಕ್ ಮಾಡೋಕ್ಕೆ ಕಲಿಯುವಾಗ ಏನೇನೂ ತೊಗೊಂಡಿಲ್ಲ. ಮತ್ತೆ ಒಂದೊಂದನ್ನೇ ನಾನು ತೊಗೊಂಡಿದ್ದೀನಿ. ಅದೇ ರೀತಿ ನೀವು ಕೂಡ ಮನೆಯಲ್ಲಿರುವ ವಸ್ತುಗಳಿಂದನೇ ಕೇಕನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಕೇಕ್ ರೆಡಿಯಾಗಿದೆ. ಈಗ ನಾವು ಅದನ್ನು ಫೈನಲ್ ಆಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ. ಇಲ್ಲಿ ವೈಟ್ ಕಾಂಪೌಂಡನ್ನು ತೊಗೊಂಡಿದ್ದೀನಿ, 100 ಗ್ರಾಮ್ ಆಗುವಷ್ಟು. ಅದಕ್ಕೆ ವಿಪ್ಪಿಂಗ್ ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ಕೂಡ ಅಷ್ಟೇ ತೊಗೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ವಿಪ್ಪಿಂಗ್ ಕ್ರೀಮನ್ನು ಸೇರಿಸಿ ಎರಡನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ನ್ಯೂಟ್ರಲ್ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ನ್ಯೂಟ್ರಲ್ ಜೆಲ್ ಇಲ್ಲ ಅಂದರೆ ಇದಕ್ಕೆ ಬಟರನ್ನು ಸೇರಿಸ್ಕೊಳ್ಬೋದು. ಬಟರು ಇಲ್ಲ ಅಂದರೆ ಆಯಿಲನ್ನು, ಸ್ಮೆಲ್ ಇಲ್ಲದಿರುವಂಥ ಆಯಿಲನ್ನು ಸೇರಿಸ್ಕೊಳ್ಬೋದು. ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗಂಟುಗಳಿರಬಾರ್ದು, ಅದಕ್ಕಾಗಿ ಎರಡನ್ನೂ ಕೂಡ ಸೋಸ್ಕೊಳ್ತಾ ಇದ್ದೀನಿ. ಎರಡಕ್ಕೂ ಕೂಡ ನಾನು ನ್ಯೂಟ್ರಲ್ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಪ್ಲೇಟನ್ನು ಇಡ್ತೀನಿ. ಅದರ ಮೇಲೆ ತಟ್ಟೆಯನ್ನು ಇಟ್ಟು ಕೂಡ ಕೇಕ್ ಬೇಸನ್ನು ಇಟ್ಕೊಳ್ಬೋದು. ನಾನಿಲ್ಲಿ ಜರಡಿಯನ್ನು ಇಡ್ತಾ ಇದ್ದೀನಿ. ಜರಡಿ ಮೇಲೆ ಕೇಕ್ ಬೇಸನ್ನು ಇಡ್ತಾ ಇದ್ದೀನಿ. ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ನಾನು ಒಂದು ತಟ್ಟೆಗೆ ಅರ್ಧದಷ್ಟು ವೈಟ್ ಸಾಸನ್ನು ಹಾಕಿದ್ದೀನಿ, ಮತ್ತು ಪೂರ್ತಿಯಾಗಿ ಡಾರ್ಕ್ ಚಾಕ್ಲೇಟನ್ನು ಹಾಕಿದ್ದೀನಿ, ಮತ್ತು ಉಳಿದ ಅರ್ಧದಷ್ಟು ವೈಟ್ ಸಾಸನ್ನು ಮತ್ತೆ ಸೇರಿಸಿದ್ದೀನಿ. ಈಗ ಕೇಕ್ನ ಮೇಲೆ ಇದನ್ನು ಡೈರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ, ಅದು ತಂತಾನಾಗಿಯೇ ಡಿಸೈನ್ ಆಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಮಾರ್ವೆಲ್ ಇಫೆಕ್ಟಲ್ಲಿ ಬರುತ್ತೆ ಸ್ನೇಹಿತರೆ. ಮತ್ತು ಜಾಸ್ತಿ ಆಗಿರುವಂಥ ಸಾಸ್ ಕೆಳಗಡೆ ಶೇಖರಣೆ ಆಗುತ್ತೆ ಪ್ಲೇಟ್ನಲ್ಲಿ.
ಇದನ್ನು ಕ್ಲೀನ್ ಮಾಡ್ಕೊಂಡ್ರಾಯ್ತು. ನಾನಿಲ್ಲಿ ಒಂದು ತಪ್ಪನ್ನು ಮಾಡಿದ್ದೀನಿ. ಏನಂದರೆ 2 ಗನಾಶ್ಗಳನ್ನು ಕೂಡ ಸ್ವಲ್ಪ ಸೆಟ್ ಆಗೋಕ್ಕೆ ಮುಂಚೆನೇ ನಾನು ಸ್ಪ್ರೆಡ್ ಮಾಡಿದ್ದೀನಿ, ವಿಡಿಯೋ ಬೇಗ ಮುಗಿಲಿ ಅಂತ. ನೋಡಿ, ಕೆಳಗಡೆ ವೈಟ್ ಕಾಣಿಸ್ತಾ ಇದೆ, ಮೇಲ್ಗಡೆ ಸರಿಯಾಗಿದೆ, ಕೆಳಗಡೆ ಸ್ವಲ್ಪ ವೈಟ್ ಆಗಿ ಕಾಣಿಸ್ತಾ ಇದೆ. ನೀವು ಆ ಥರ ಮಾಡಬೇಡಿ. ನೀವು ಸ್ವಲ್ಪ ಸೆಟ್ ಆದ ನಂತರನೇ, ಸ್ವಲ್ಪ ಅದು ಗಟ್ಟಿ ಆದ ನಂತರನೇ ಅದನ್ನು ಸ್ಪ್ರೆಡ್ ಮಾಡಿ. ಈಗ ಇದಕ್ಕೆ ಸೈಡಿನ ಬಾರ್ಡರನ್ನು ಕೊಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೇಕರಿಯಿಂದ ತಂದ ಕೇಕಿಗಿಂತ ಏನೂ ಕಡಿಮೆ ಆಗಿಲ್ಲ. ಇದರ ಮೇಲ್ಗಡೆ ಕೂಡ ನಾವು ಡಿಸೈನನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಮನೆಯವರಿಗೋಸ್ಕರ ಕೇಕ್ ಮಾಡಿರೋದ್ರಿಂದ ಡಿಸೈನ್ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ಕೇಕ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.